ಹಾಯ್ ಫ್ರೆಂಡ್ಸ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಚಪಾತಿ ಬೀನ್ಸ್ ಪಲ್ಯವನ್ನು ತೋರಿಸ್ತೀನಿ. ಬೀನ್ಸ್ 1/4 kg ಬೀನ್ಸ್ ತಗೊಂಡು ನೀಟಾಗಿ ಕಟ್ ಮಾಡಿ ನಾನು ತೊಳ್ಕೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಕಡಲೆಬೇಳೆನೂ ಕೂಡ ತಗೊಂಡು ವಾಶ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ನಾವು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ. ಟೈಮ್ ಒಂದು 10 ನಿಮಿಷದಲ್ಲೇ ಮುಗಿದೋಗುತ್ತೆ ಎಲ್ಲ ಹೆಚ್ಚಿಟ್ಕೊಂಡ್ರೆ. ಮತ್ತು 2 ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ನಾನು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಚಪಾತಿ ಹಿಟ್ಟಿಗೆ ನಾವು ಉಪ್ಪು ಹಾಕಿರ್ತೀವಿ, ಅದನ್ನು ನೋಡಿ. ಮತ್ತು ನಾನು ಗ್ಯಾಸ್ ಅಂಟಿಸ್ಬಿಟ್ಟು ಮತ್ತು ನಾನು ಕುಕ್ಕರ್ ಮುಚ್ಚಿಬಿಟ್ಟು ವಿಸಿಲನ್ನು ಇಟ್ಬಿಟ್ಟು 1-2 ವಿಸಿಲ್ ಬರೋವರೆಗೂ ಅದು ಸ್ಟವ್ ಮೇಲೆ ಬೇಯ್ತಾ ಇರುತ್ತೆ. ಮತ್ತು ನಾವಿಲ್ಲಿ 2 ಈರುಳ್ಳಿ, 10 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಳ್ಳೋಣ. ಮತ್ತು ನೋಡಿ ವಿಸಿಲ್ ಬಂತು. ಮತ್ತು ಒಂದು ಕಡೆಯನ್ನು ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕ್ಬಿಟ್ಟು ಚಿಟಪಟ ಅಂದಮೇಲೆ ಮತ್ತೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಇನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗ ಅಷ್ಟೊತ್ತಿಗೆ ನಾವು ಈ ಕುಕ್ಕರು ತಣ್ಣಗಾಗಿರುತ್ತೆ ನೋಡಿ ಫ್ರೆಂಡ್ಸ್. ಕುಕ್ಕರ್ನ ತೆಗೆದುಬಿಟ್ಟು ನೋಡಿ ಎಲ್ಲ ಬೆಂದಿದೆ. ಇದನ್ನು ನಾವು ನೀರು ಸಪ್ರೇಟ್, ಪಲ್ಯ ಸಪ್ರೇಟ್ ಮಾಡಬೇಕಲ್ಲ, ಅದಕ್ಕೆ ನಾನು ಹೋಲ್ಸಿರೋದು ಒಂದು ಬೇಸನ್ ಇರುತ್ತೆ, ಅದರಲ್ಲಿ ಹಾಕ್ಕೊಂಡ್ರೆ ನೀರು ಸಪ್ರೇಟ್ ಆಗುತ್ತೆ, ಪಲ್ಯ ಸಪ್ರೇಟ್ ಆಗುತ್ತೆ. ಆವಾಗ ನಾವು ಜಾಸ್ತಿ ಇದು ಮಾಡೋಂಗಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಅಷ್ಟೊತ್ತಿಗೆ ಒಗ್ಗರಣೆ ಕೂಡ ಫ್ರೈ ಆಗಿದೆ. ಇವಾಗ ನಾವೇನು ಅದು ಬಗ್ಸಿಟ್ಕೊಂಡಿದ್ದೀವಲ್ಲ ಪಲ್ಯ, ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಇದು. ಈ ಪಲ್ಯ ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ಅನ್ನ ಸಾಂಬಾರು ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಕೂಡ ತುರಿದಿಟ್ಕೊಂಡಿದ್ದು ಕೊಬ್ಬರಿನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಲಾಸ್ಟ್ ಫೈನಲಾಗಿ ಈ ಥರ ಇರುತ್ತೆ ಫ್ರೆಂಡ್ಸ್. ಈ ಚಪಾತಿ ಕೂಡ ನಾನು ಮಾಡಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಚಪಾತಿಗೂ ಪಲ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್